My dear students, welcome to Learn Easy YouTube channel. Like, share and subscribe. ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿನ ಲೆಸನ್ ನಂಬರ್ 6 ಡಿಸ್ಕವರಿ ಪಾಠದ ಇಂಪಾರ್ಟೆಂಟ್ ಆರ್ಸಿಗಳನ್ನು ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಮೊದಲನೇದ್ದು, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. 2023 ಏಪ್ರಿಲಿಗೆ ಕೇಳಿದ್ದಾರೆ ಇದನ್ನು ಸ್ಟೇಟ್ಮೆಂಟ್. ಕ್ವಶನ್ ಎ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಮಾತನ್ನು ಹೇಳಿದವರು ಯಾರು? ಆನ್ಸರ್ ಡಿಗೋ ಅಂತ ಬರಿಬೇಕು. ಕ್ವಶನ್ ಬಿ, ವೈ ಡಿಡ್ ಹಿ ಸೇ ಸೋ ಅಂತ ಕೇಳ್ಯಾರ. ಯಾಕೆ ಹೇಳಿದ ಈ ಮಾತನ್ನು ಅಂತ. ಕೊಲಂಬಸ್ ಆಲ್ವೇಸ್ ಸೇಡ್ ಅಬೌಟ್ ಪೇಷನ್ಸ್ ಬಟ್ ಡಿಗೋ ರಿಯಾಕ್ಟೆಡ್ ಅಬೌವ್ ಸ್ಟೇಟ್ಮೆಂಟ್. ಕೊಲಂಬಸ್ ಯಾವಾಗಲೂ ತಾಳ್ಮೆಯ ಬಗ್ಗೆ ಮಾತಾಡ್ತಾ ಇದ್ದ, ಅದಕ್ಕೆ ಉತ್ತರ ನೀಡುವಂಥ ಸಂದರ್ಭದಲ್ಲಿ ಡಿಗೋ ಈ ರೀತಿಯಾಗಿ ಹೇಳಿದ ಅಂತ ನೀವು ಬರಿಬೇಕು. ಇನ್ನು ಪ್ರಶ್ನೆ ಸಿ, ವೆನ್ ವಾಸ್ ಹಿ ಸೇಡ್ ಅಂತ ಕೇಳ್ಯಾರ. ಅದಕ್ಕೆ ಆನ್ಸರ್ ತಗೋರಿ. ವೆನ್ ಕೊಲಂಬಸ್ ಸೇಡ್ ಅಬೌಟ್ ಪೇಷನ್ಸ್ ಡಿಗೋ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಬರೆದು ಬಿಟ್ರೆ ಸಾಕು. ಅದೇ ರೀತಿ ಎರಡನೇ ಆರ್ಸಿಗೆ ಹೋಗೋದಾದ್ರೆ 2019 ಜೂನ್ಗೆ ಕೇಳ್ಯಾರ. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಆ್ಯಂಡ್ ಇನ್ ಐರಾನ್ ಅಂತ ಕೇಳ್ಯಾರ. 2020 ಏಪ್ರಿಲಿಗೂ ಕೇಳ್ಯಾರ, 2019 ಜೂನ್ಗೂ ಕೇಳ್ಯಾರ. ಹೂ ಗೇವ್ ದಿಸ್ ವಾರ್ನಿಂಗ್? ಈ ಎಚ್ಚರಿಕೆಯನ್ನು ಕೊಟ್ಟವರು ಯಾರು? ಕೊಲಂಬಸ್ ಅಂತ ಬರೀಬೇಕು. ವಾಟ್ ಮೇಡ್ ದ ಸ್ಪೀಕರ್ ಗಿವ್ ದಿಸ್ ವಾರ್ನಿಂಗ್ ಅಂತ ಹೇಳ್ಯಾರ. ಈ ವಾರ್ನಿಂಗನ್ನು ಕೊಡುವಂಥ ಉದ್ದೇಶ ಏನು, ಕಾರಣ ಏನಂತಂದು, ಯಾಕೆ ಈ ವಾರ್ನಿಂಗನ್ನು ಕೊಟ್ಟ ಅಂತ. ಟು ಕಂಟ್ರೋಲ್ ದ ಡ್ರಂಕನ್ ಆ್ಯಂಗ್ರಿ ಸೀಮೆನ್ ರಶಿಂಗ್ ಟುವರ್ಡ್ಸ್ ಹಿಮ್ ವೈಡ್ಲಿ ಅಂತ ಬರೀಬೇಕು. ಅವ್ರೇನು ಸೀಮೆನ್ ಕೊಲಂಬಸ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ್ರಲ್ಲ, ಆವಾಗ ಹೇಳಿದಂಥ ಸ್ಟೇಟ್ಮೆಂಟ್ ಇದು. ವಾಟ್ ವಾಸ್ ದ ರಿಯಾಕ್ಷನ್ ಟು ದಿಸ್ ವಾರ್ನಿಂಗ್ ಅಂತ. ದೇ ಸ್ಟಾಪ್ಡ್ ಮೂವಿಂಗ್ ಬಟ್ ಗುಲಿರ್ಮೋ ಮೂಡ್ ಫಾರ್ವರ್ಡ್ ಅಂತ ಬರೆದುಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಅದೇ ರೀತಿ ನಾವು ಮೂರನೇ ಆರ್ಸಿಗೆ ಹೋಗೋದಾದ್ರೆ 2020 ಸೆಪ್ಟೆಂಬರ್ನೊಳಗೆ ಕೇಳ್ಯಾರ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಯಾಕೆ ಒಬ್ಬ ವ್ಯಕ್ತಿ 50 ಜನರ ಜೀವದ ಜೊತೆ ಆಟ ಆಡಕ್ಕಂತಾನ ಅಂತಂದು ಈ ಮಾತನ್ನು ಹೇಳಿದವರು ಯಾರು? ಹೂ ಈಸ್ ದ ಸ್ಪೀಕರ್ ಅಂತ ಕೇಳ್ಯಾರ. ಡಿಗೋ ಅಂತ ಬರೀಬೇಕು. ಇಲ್ಲಿ ಒನ್ ಮ್ಯಾನ್ ಅಂತಂದು ಯಾರನ್ನು ಸೂಚಿಸ್ತಾ ಇದೆ? ಒನ್ ಮ್ಯಾನ್ ಅನ್ನುವಂಥ ಪದ ಅಂತ ಕೇಳ್ಯಾರ. ಒನ್ ಮ್ಯಾನ್ ಸ್ಟ್ಯಾಂಡ್ಸ್ ಅಂದ್ರೆ ಕೊಲಂಬಸ್ ಅಂತ ಬರೀಬೇಕು. ಈ ಮಾತಿನ ಅರ್ಥ ಏನು ಅಂತ ಕೇಳ್ಯಾರ. ವಾಟ್ ಡಸ್ ದ ಸ್ಪೀಕರ್ ಮೀನ್ ಅಂತ ಕೇಳ್ಯಾರ. ಡಿಗೋ ಆ್ಯಂಡ್ ಅದರ್ ಕ್ರೂ ವಿಶ್ಡ್ ಟು ರಿಟರ್ನ್ ಹೋಮ್ ಬಟ್ ಕೊಲಂಬಸ್ ಹ್ಯಾಡ್ ರಿಫ್ಯೂಸ್ಡ್ ದೇರ್ ಡಿಮಾಂಡ್. ದೇರ್ THEIR ಆಗ್ಬೇಕದು, THERE ಅಲ್ಲ, ಸ್ವಲ್ಪ ಅದನ್ನು THEIR ಮಾಡ್ಕೊರಿ. ಸೊ ದೇ ಹ್ಯಾಡ್ ಬಿಕಮ್ ಅ ಡಿಸ್ಸಪ್ರೇಟ್ ಅಂತ ಬರೆದು ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ನಾಲ್ಕನೇ ಆರ್ಸಿಗೆ ಹೋಗೋದಾದ್ರೆ ಕೆಲವು ಇಂಪಾರ್ಟೆಂಟ್ ಆರ್ಸಿಗಳನ್ನು ನಾನು ಇಲ್ಲಿ ಕವರ್ ಮಾಡೀನಿ. ಕವಾರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಈ ಮಾತನ್ನು ಹೇಳಿದವರು ಯಾರು? ಹೂ ಈಸ್ ದ ಸ್ಪೀಕರ್ ಅಂತ. ಇದಕ್ಕೆ ಉತ್ತರ ಪೇಪೆ. ಕವಾರ್ಡ್ಸ್ ಅಂತ ಕರೆದಿರೋದು ಯಾರನ್ನ? ಹೂ ಆರ್ ದ ಕವಾರ್ಡ್ಸ್ ಅಂತ ಕೇಳ್ಯಾರ. ಬಿ. ಅದಕ್ಕೆ ಆನ್ಸರ್ ಸೀಮೆನ್ ಅಂತ ಬರೆದುಬಿಟ್ರೆ ಸಾಕು. ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಡಸ್ ದ ಸ್ಟೇಟ್ಮೆಂಟ್ ಶೋ?
ಈ ಸ್ಟೇಟ್ಮೆಂಟು ಈ ಮಾತನ್ನು ಹೇಳಿದಾನಲ್ಲ ಪೇಪೆ, ಅವನ ಯಾವ ಗುಣವನ್ನು ತೋರಿಸುತ್ತದೆ ಅಂತ ಕೇಳ್ಯಾರ. ಪೇಪೆ ವಾಸ್ ಆಲ್ವೇಸ್ ಫೇತ್ಫುಲ್ ಸರ್ವಂಟ್. ಸರ್ವಂಟ್ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗೈತೆ, ಅದನ್ನು SERVANT ಮಾಡ್ಕೊರಿ, ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗ್ಯಾವು. SERVANT. ಆ್ಯಂಡ್ ಬಾಡಿಗಾರ್ಡ್ ಆಫ್ ಕೊಲಂಬಸ್, ಇಟ್ ಶೋಸ್ ಲಾಯಲ್ಟಿ ಅಂತ ಬರೆದುಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 5ನೇ ಸ್ಟೇಟ್ಮೆಂಟಿಗೆ ಹೋಗೋದಾದ್ರೆ ಮೊದಲನೇ ಅಕ್ಷರ ಸ್ವಲ್ಪ ಅದು ಕ್ಯಾಪಿಟಲ್ ಮಾಡ್ಕೊರಿ, ಅದು ಕ್ಯಾಪಿಟಲ್ ಆಗಿಲ್ಲ, ನೀವು ಅದನ್ನು ಕ್ಯಾಪಿಟಲ್ ಬರ್ಕೋಬೇಕು. 2024 ಏಪ್ರಿಲಿಗೆ ಕೇಳ್ಯಾರ. ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಇಲ್ಲಿ ಕೂಡ ಮತ್ತು ದೇರ್ ಸ್ಪೆಲ್ಲಿಂಗ್ ತಪ್ಪಾಗೈತೆ ನೋಡ್ರಿ, ಅದು THEIR ಮಾಡ್ಕೊರಿ. ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಈ ಮಾತನ್ನು ಹೇಳಿದವರು ಯಾರು? ಹೂ ಮೇಡ್ ದ ಸ್ಟೇಟ್ಮೆಂಟ್ ಅಂತ ಕೇಳ್ಯಾರ. ಪೆಡ್ರೋ ಅಂತ ಬರೀಬೇಕು. ಹೂ ಡಸ್ ಸಿಂಪಲ್ ಮೆನ್, ಸಿಂಪಲ್ ಮೆನ್ ಅಂತ ಕರೆದಿರೋದು ಯಾರನ್ನು ರೆಫರ್ ಟು ಅಂತ ಕೇಳ್ಯಾರ. ಸಿ ಮೆನ್ ಅಂತ ಬರೀಬೇಕು. ಅದೇ ರೀತಿ ವೈ ಡಿಡ್ ಸ್ಪೀಕರ್ ಸೇ ದಿಸ್ ಅಂತ ಕೇಳ್ಯಾರ. ವೆನ್ ಕೊಲಂಬಸ್ ಸೇಡ್ ಸ್ಟಾಪ್ಡ್ ಸಿಂಗಿಂಗ್ ಟು ಸೀಮೆನ್, ಪೆಡ್ರೋ ಸಪೋರ್ಟ್ ದೆಮ್ ಆ್ಯಂಡ್ ಸೇಡ್ ಅಬೌವ್ ಸ್ಟೇಟ್ಮೆಂಟ್ ಅಂತ ಬರೆದುಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು 6ನೇ ಆರ್ಸಿಗೆ ಹೋಗೋದಾದ್ರೆ 2024 ಆಗಸ್ಟಿಗೆ ಕೇಳ್ಯಾರ. ಐ ಪ್ರಿಫೇರ್ ಯುವರ್ ಕಂಪ್ನಿ ಟು ದೇರ್. ನಾನು ಅವರಿಗಿಂತ ನಿಮ್ಮ ಜೊತೆ, ನಿಮ್ಮ ಸಹವಾಸದಲ್ಲಿ ನಿಮ್ಮ ಜೊತೆಗೆ ಇರಲಿಕ್ಕೆ ನಾನು ಹೆಚ್ಚು ಇಷ್ಟಪಡ್ತೀನಿ. ಹೂ ಡಸ್ ಐ ಅಂದರೆ ಯಾರು ಅಂತ ಕೇಳ್ಯಾರ. ಇದಕ್ಕೆ ಆನ್ಸರ್ ಪೇಪೆ ಅಂತ ಬರೀಬೇಕು. ಹೂಸ್ ಕಂಪ್ನಿ ಡಸ್ ದ ಸ್ಪೀಕರ್ ರೆಫರ್ ಟು ಅಂತ ಕೊಲಂಬಸ್ ಕಂಪ್ನಿ ಅಂತ ಹೇಳಬೇಕು. ಇನ್ನು ಸಿ ವ್ಯಾನ್ ಡಿಡ್ ದ ಸ್ಪೀಕರ್ ಸೇ ಅಂತ ಕೇಳ್ಯಾರ. ವ್ಯಾನ್ ಕೊಲಂಬಸ್ ಆಸ್ಕ್ಡ್ ಹಿಮ್ ವೈ ಹಿ ವಾಸ್ ನಾಟ್ ಡೌನ್ ಬಿಲೋ ಅಂತ ಬರೆದುಬಿಟ್ರೆ ಇದು ಸರಿಯಾದ ಉತ್ತರ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿನ 52ನೇಯ ವಿಡಿಯೋ ಆಗಿದೆ. ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಬೆಲ್ ಬಟನನ್ನು ಒತ್ತುವುದರ ಮುಖಾಂತರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತಾವು. ಮುಂಬರುವಂಥ ಎಲ್ಲ ಪ್ರಿಪ್ರೇಟ್ರಿ ವಾರ್ಷಿಕ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಏನು ಬೇಡ, ಲರ್ನ್ ಈಜಿ 10th ಇಂಗ್ಲೀಷ್ ಅಂತ ಹೊಡೆದ್ರೂ ಕೂಡ ನನ್ನ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಷ್ಟಕ್ಕೊಂದು ವೈರಲ್ ಆಗಿದೆ, 81,000 ವೀಕ್ಷಣೆಯನ್ನು ಪಡ್ಕೊಂಡಿದೆ. ಅದಕ್ಕೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.